ಇನ್ನು ಬಗೆದಷ್ಟು ಬಯಲು ಕೆದಕಿದಷ್ಟು ಕಹಾನಿ. ನಟಿ ರನ್ಯಾ ರಾವ್ ಚಿನ್ನದ ಜ್ವಾಲ ಬೆನ್ನತ್ತಿರುವಂತಹ ಖಾಕಿ ಮುಂದೆ ಅನೇಕ ವಿಚಾರಗಳು ಹೊರಬೀಳುತ್ತಾ ಇವೆ. ಸದ್ಯಕ್ಕೆ ಇಡೀ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿಯದ್ದು ಕೇವಲ ಡೆಲಿವರಿ ಮಾಡೋದಷ್ಟೇ ಕೆಲಸ ಆಗಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಜೈಲು ಸೇರಿದ 2 ದಿನಕ್ಕೆ ಸೊರಗಿ ಹೋದ ರನ್ಯಾ. ಊದಿಕೊಂಡಿರುವ ಕಣ್ಣುಗಳು, ಕಣ್ಣಿನ ಸುತ್ತ ಬ್ಲ್ಯಾಕ್ ಸರ್ಕಲ್. ಇದು ಬೇರೆ ಯಾರು ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಫೋಟೋ ನೋಡಿ, ಇವಳೇ ಅವಳು ರನ್ಯಾ ರಾವ್. ಮಿಲ್ಕಿ ಬ್ಯೂಟಿ ಅಂತಿದ್ದ ನಟಿ ಈಗ ಸೊರಗಿ ಹೋಗಿದ್ದಾಳೆ. ಚಿನ್ನ ಕಳ್ಳ ಸಾಗಾಣೆ ಮಾಡುವಂತೆ ರನ್ಯಾ ರಾವ್ಗೆ ಬ್ಲ್ಯಾಕ್ ಮೇಲ್. ಇನ್ನು ರನ್ಯಾ ಮೇಲೆ ಅಧಿಕಾರಿಗಳಿಗೆ ಅನುಮಾನ ಬರುವುದಕ್ಕೂ ಕಾರಣ ಒಂದಿದೆ. ಅದೇನಂದ್ರೆ, ನಟಿ ರನ್ಯಾ ಆಗಾಗ್ಗೆ ದುಬೈಗೆ ಹೋಗಿ ಬರ್ತಿದ್ಲು, ಆದರೆ ಯಾವ ಶೂಟಿಂಗ್ ಕೂಡ ಇರಲಿಲ್ಲ, ಸ್ನೇಹಿತರು ಜೊತೆಗಿರಲಿಲ್ಲ. ಹೀಗಾಗಿ ಅನುಮಾನ ಬಂದ ಅಧಿಕಾರಿಗಳು 6 ತಿಂಗಳಿನಿಂದ ನಟಿಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಈ ವೇಳೆ ಬೆಂಗಳೂರಿನಲ್ಲಿ ರನ್ಯಾ ರಾವ್ಗೆ ಯಾವುದೇ ಚೆಕ್ಕಿಂಗ್ ಮಾಡ್ತಿರ್ಲಿಲ್ಲ ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಆದ ಬಳಿಕ ರನ್ಯಾಳನ್ನ ಕೆಡ್ಡಾಕಿ ಕೆಡವಲಾಗಿದೆ. ಇಷ್ಟೇ ಅಲ್ಲದೆ ಕಳೆದ 15 ದಿನಗಳಲ್ಲಿ 4 ಬಾರಿ, 1 ವರ್ಷದಲ್ಲಿ 27 ಬಾರಿ ರನ್ಯಾ ದುಬೈಗೆ ಹೋಗಿ ಬಂದಿರೋ ವಿಚಾರವೂ ಬಯಲಾಗಿದೆ. ನಟಿ ರನ್ಯಾ ರಾವ್ ಬಂಧನದ ಬಗ್ಗೆ ಮಲತಂದೆ ಎಡಿಜಿಪಿ ಕೆ ರಾಮಚಂದ್ರ ರಾವ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಘಟನೆಯಿಂದ ಪೋಷಕನಾಗಿ ನನ್ನ ಹೃದಯ ಒಡೆದು ಹೋಗಿದೆ. ನನಗೆ ಆಗಿರುವ ಆಘಾತವನ್ನ ಹೇಳಲು ಪದಗಳೇ ಇಲ್ಲ. ಇತ್ತೀಚಿನ ಬೆಳವಣಿಗೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಇದು ತುಂಬಾ ಕಷ್ಟದ ಸಮಯ. ಇದನ್ನು ಎದುರಿಸಲು ನಾವು ಕಷ್ಟಪಡ್ತಿದ್ದೇವೆ. ರನ್ಯಾ ಹಾಗೂ ಜತಿನ್ ಹುಕ್ಕೇರಿ 2024ರಲ್ಲಿ ಮದುವೆ ಆದರು. ಮದುವೆ ಆದ ನಂತರ ಅವರು ತಮ್ಮ ಖಾಸಗಿತನ ಮತ್ತು ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡಿದ್ದಾರೆ. ನಮ್ಮ ಮನೆಗೆ ಬರುವುದನ್ನ ಆಕೆ ನಿಲ್ಲಿಸಿದ್ದಾಳೆ. ನಾವು ಭೇಟಿಯಾಗಲು ಅವಕಾಶ ನೀಡಿಲ್ಲ. ಇದರಿಂದ ನಮ್ಮ ಹಾಗೂ ಅವರ ನಡುವೆ ಅಂತರ ಬೆಳೆಯಿತು. ನಾನು ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದೇನೆ. ನನ್ನದೇ ಆದ ಶಿಸ್ತಿನ ಜೀವನ ನಡೆಸಿದ್ದೇನೆ. ನಮ್ಮ ಕುಟುಂಬದ ಭವಿಷ್ಯಕ್ಕೆ ಕಳಂಕ ಬಂದಿದೆ. ನಾನು ದುಃಖಿತ ತಂದೆ ಆಗಿದ್ದೇನೆ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೇನೆ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದ ಘಟನೆ ನಡೆಯುತ್ತೆ ಎಂದುಕೊಂಡಿರಲಿಲ್ಲ. ರನ್ಯಾ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಿ. ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ಮೊಬೈಲ್, ಲ್ಯಾಪ್ಟಾಪ್ ಕೆದಕಲು ಸಜ್ಜಾಗಿದ್ದಾರೆ. ರನ್ಯಾರನ್ನ 3 ದಿನ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಕೇಳಿದ್ದಾರೆ. ಹೀಗಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋ ರನ್ಯಾ ರಾವ್ಗೆ ಸಂಕಷ್ಟ ಶುರುವಾಗಿದೆ. ಕಸ್ಟಡಿ ಆದೇಶ ಬರೋವರೆಗೂ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಪೆಂಡಿಂಗ್ ಇಟ್ಟಿದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಡಿಆರ್ಐ ಅರ್ಜಿ ವಿಚಾರಣೆ ನಡೆದಿದ್ದು, ಇನ್ನು ಬಂಧಿತ ನಟಿ ರನ್ಯಾ ರಾವ್ ಪರ ವಕೀಲ ಗಿರೀಶ್ ಗೌಡ ವಾದ ಮಂಡಿಸಿದ್ದಾರೆ. ನಾಳೆ ಕಸ್ಟಡಿ ಆದೇಶ ಪ್ರಕಟವಾಗಲಿದೆ. ಜಗದೀಶ್ ಜೊತೆ ಪ್ರದೀಪ್, TV9 ಬೆಂಗಳೂರು.